ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇದು ಸ್ಯಾಂಡಲ್ವುಡ್ ಪೋಸ್ಟ್ ಒರಿಜಿನಲ್ಸ್. ನಾವು ಈ ರೀತಿಯ ವಿಶೇಷ ಸೆಗ್ಮೆಂಟನ್ನು ನಿಮಗೋಸ್ಕರ ನಾವು ತರ್ತಾ ಇದ್ದೇವೆ. ಏನಪ್ಪ ಈ ಸೆಗ್ಮೆಂಟ್ನ ವಿಶೇಷ ಎಂದರೆ, ನಿಮಗೆ ಗೊತ್ತಿಲ್ಲಿರುವಂತಹ ಹಲವಾರು ಸುದ್ದಿಗಳನ್ನು, ರಿಯಾಲಿಟಿ ಶೋ ಹಿಂದೆ ನಡೆಯುವಂತಹ ಒಂದಷ್ಟು ವಿಶೇಷ ಸುದ್ದಿಗಳಾಗಿರ್ಬೋದು, ಸೀರಿಯಲ್ ಶ್ರಮಗಳನ್ನಾಗಿರ್ಬೋದು, ಅಥವಾ ನೀವು ಯಾವುದೇ ಒಂದು ವಿಷಯವನ್ನು ತಿಳಿದುಕೋಬೇಕು ಎನ್ನುವ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡ್ತೇವೆ. ಇನ್ನು ಈ ಮೊದಲನೇ ವಿಡಿಯೋದಲ್ಲಿ ನಾವು ಸಾರೆಗಮಪ ಜೀ ಕನ್ನಡ ವಾಹಿನಿಯ ಮ್ಯೂಸಿಕಲ್ ರಿಯಾಲಿಟಿ ಶೋ ಇಡೀ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ರೇಟೆಡ್ ರಿಯಾಲಿಟಿ ಶೋ ಆಗಿದ್ದು ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಪ್ರಶ್ನೆಗೆ ಉತ್ತರ ಬೇಕಿದೆ ಎನ್ನುವುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಈ ಪುಟ್ಟ ಶ್ರಮಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಈ ರೀತಿಯ ಸೀರಿಯಲ್ ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ವೀಕ್ಷಕರೇ, ಅದೊಂದು ಕಾಲ ಇದೆ, ಕನ್ನಡದ ಎಲ್ಲ ಟೆಲಿಪರದೆಯಲ್ಲಿ ಸಿಂಗಿಂಗ್ ರಿಯಾಲಿಟಿ ಶೋಗಳು ಪ್ರಾರಂಭವಾಗಿತ್ತು. ETV ಕನ್ನಡದ ಎದೆ ತುಂಬಿ ಹಾಡುವೆನು, ಉದಯ ವಾಹಿನಿಯ ಉದಯ ಸಿಂಗರ್ಸ್ ಹಾಗೂ ಸುವರ್ಣ ವಾಹಿನಿ ಅಂದರೆ ಇಂದಿನ ಸ್ಟಾರ್ ಸುವರ್ಣ ವಾಹಿನಿಯ ಸ್ಟಾರ್ ಸಿಂಗರ್ಸ್, ಈ ಮೂರೂ ರಿಯಾಲಿಟಿ ಶೋ ಕನ್ನಡ ಟೆಲಿಪರದೆಯಲ್ಲಿ ರಾರಾಜಿಸುತ್ತಿದ್ದಂಥ ಸಮಯವಾಗಿತ್ತು. ಅದೇನೋ ಸಡನ್ ಆಗಿ ಈಗ ಆ ಮೂರೂ ರಿಯಾಲಿಟಿ ಶೋ ಕೂಡ ಟೆಲಿಪರದೆ ಮೇಲೆ ಕಾಣಿಸ್ಕೊತಿಲ್ಲ. ಆದರೆ ಅದರ ಬದಲಾಗಿ ಜೀ ಕನ್ನಡ ವಾಹಿನಿಯ ಸಾರೆಗಮಪ ಇಂದು ಕರ್ನಾಟಕದ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲೇ ನಂಬರ್ 1 ಸಿಂಗಿಂಗ್ ರಿಯಾಲಿಟಿ ಶೋ ಆಗಿದೆ. ಇನ್ನು ಅದಕ್ಕೆ ಕಾರಣ ಏನು ಅಂತ ನಾವು ಹುಡುಕುತ್ತಾ ಹೊರಟೆವು. ಇನ್ನು ವೀಕ್ಷಕರೇ, ಇದಕ್ಕೆ ಹಲವಾರು ರೀಸನ್ಸ್ಗಳು ನಮಗೆ ಸಿಕ್ಕಿದೆ. ಒಂದೊಂದಾಗಿ ಈ ರೀಸನ್ಗಳನ್ನು ನೋಡ್ಕೊಂಬರೋಣ. ಮೊದಲನೇ ರೀಸನ್, ಕಾಂಪಿಟೇಷನ್ ಅಡ್ವಾಂಟೇಜ್. ಹೌದು ವೀಕ್ಷಕರೇ, ಜೀ ಕನ್ನಡದ ಸಾರೆಗಮಪ ಹೊಸ ರಿಯಾಲಿಟಿ ಶೋ ಏನಲ್ಲ, ಆಗಲೂ ಕೂಡ ಬರುತ್ತಿದ್ದಂಥ ರಿಯಾಲಿಟಿ ಶೋ. ಆ ಸಮಯದಲ್ಲಿ ETV ಕನ್ನಡ ವಾಹಿನಿಯ ಎದೆ ತುಂಬಿ ಹಾಡುವೆನು ಇಡೀ ರಿಯಾಲಿಟಿ ಶೋಗಳ ಕಿಂಗ್ ಆಗಿತ್ತು. ಅಷ್ಟೇ ಅಲ್ಲದೆ ಅದರ ವಿರುದ್ಧದ ಚಾನೆಲ್ಗಳಲ್ಲಿ ಬರುತ್ತಿದ್ದಂಥ ಉದಯ ಸಿಂಗರ್ಸ್ ಹಾಗೂ ಸ್ಟಾರ್ ಸಿಂಗರ್ಸ್ ಕೂಡ ಅದಕ್ಕೆ ತಕ್ಕಂತೆಯೇ ಕಾಂಪಿಟೇಷನ್ ಕೂಡ ನೀಡುತ್ತಿತ್ತು. ವೀಕ್ಷಕರೇ, SP ಬಾಲಸುಬ್ರಹ್ಮಣ್ಯಂ ರವರು ಎದೆ ತುಂಬಿ ಹಾಡುವೆನುವೆಯಲ್ಲಿ ಜಡ್ಜ್ ಆಗಿದ್ದ ಕಾರಣ ಎದೆ ತುಂಬಿ ಹಾಡುವೆನುಗೆ ಅತಿ ಹೆಚ್ಚು ರೇಟಿಂಗ್ಸ್ಗಳು ಬರುತ್ತಿತ್ತು ಹಾಗೂ ವೀಕ್ಷಕರು ಅತಿ ಹೆಚ್ಚಾಗಿ ನೋಡುತ್ತಿದ್ದರು. ಇದೇ ಸಮಯದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕುತ್ತಾ ಜೀ ಕನ್ನಡ ವಾಹಿನಿಯ ಸಾರೆಗಮಪ ಕನ್ನಡಕ್ಕೂ ಕೂಡ ಎಂಟ್ರಿ ತಗೊಳ್ಳುತ್ತೆ. ಮೊದಲು ಹೈ ಕಾಂಪಿಟೇಷನ್ ಇದ್ದ ಕಾರಣ ಸಾರೆಗಮಪ ಅಷ್ಟು ಫೇಮಸ್ ಆಗಿರಲಿಲ್ಲ. ಕೆಲವೊಂದಷ್ಟು ಸೀಸನ್ಗಳ ನಂತರ ಅರ್ಧಕ್ಕೆ ಮೊಟಕುಗೊಂಡಿತ್ತು. ಇನ್ನು ವೀಕ್ಷಕರೇ, 2014ರಲ್ಲಿ ಉದಯ ವಾಹಿನಿ ಕೂಡ ತನ್ನ ಸಿಂಗಿಂಗ್ ರಿಯಾಲಿಟಿ ಶೋಗಳಿಗೆ ಫುಲ್ ಸ್ಟಾಪ್ ಅನ್ನು ಇಟ್ಟಿತ್ತು. ಅಷ್ಟೇ ಅಲ್ಲದೆ ಸುವರ್ಣ ವಾಹಿನಿ ಕೂಡ ಸ್ಟಾರ್ ಸಿಂಗರ್ಸ್ಗಳಿಗೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನು ಇಟ್ಟಿತ್ತು. 2015 ಆಗುತ್ತಿದ್ದಂತೆ ಎದೆ ತುಂಬಿ ಹಾಡುವೆನು ETV ಕನ್ನಡ ಬದಲಿಗೆ ETV ನ್ಯೂಸ್ ಕನ್ನಡದಲ್ಲಿ ಪ್ರಸಾರವಾಗಲು ಸಿದ್ಧವಾಯಿತು. ವೀಕ್ಷಕರೇ, ಅದೇ ಸಮಯದಲ್ಲಿ ETV ಕನ್ನಡ ಕಲರ್ಸ್ ಕನ್ನಡ ವಾಹಿನಿಯಾಗಿ ಬದಲಾಗಿತ್ತು. ಇನ್ನು ಹೆಚ್ಚು ಪಾಪ್ಯುಲರ್ ಆದಂಥ ಎಂಟರ್ಟೈನ್ಮೆಂಟ್ ಚಾನೆಲ್ನಲ್ಲಿ ಪ್ರಸಾರವಾಗುವ ಬದಲು ನ್ಯೂಸ್ ಚಾನೆಲ್ ಒಂದರಲ್ಲಿ ಪ್ರಸಾರವಾದ ಕಾರಣ ಹೆಚ್ಚು ವೀಕ್ಷಕರು ಇದರ ಆಸಕ್ತಿಯನ್ನು ಕಳೆದುಕೊಂಡರು. ಇನ್ನು ನ್ಯೂಸ್ ವಾಹಿನಿ ಅಂದರೆ ಸುದ್ದಿ ವಾಹಿನಿಯಲ್ಲಿ ಯಾರು ರಿಯಾಲಿಟಿ ಶೋ ಅನ್ನು ನೋಡ್ತಾರೆ ವೀಕ್ಷಕರೇ, ಎಂಟರ್ಟೈನ್ಮೆಂಟ್ ಚಾನೆಲ್ನಲ್ಲಿ ಎಂಟರ್ಟೈನ್ಮೆಂಟನ್ನು ನೋಡಬೇಕು, ಸುದ್ದಿಗಳನ್ನು ಸುದ್ದಿವಾಹಿನಿಯಲ್ಲಿ ನೋಡಬೇಕು. ಇದೇ ಒಂದು ದೊಡ್ಡ ತಪ್ಪು ಎದೆ ತುಂಬಿ ಹಾಡುವೆನು ತಂಡ ಮಾಡಿತ್ತು. ಇನ್ನು ಸುದ್ದಿವಾಹಿನಿಯಲ್ಲಿ ಟೆಲಿಕಾಸ್ಟ್ ಆದಂಥ ಹೊಸ ಸೀಸನ್ಗಳು ಎದೆ ತುಂಬಿ ಹಾಡುವೆನ ಪಾಪ್ಯುಲಾರಿಟಿಯನ್ನು ಕುಸಿಯುತ್ತಾ ಹೋಯಿತು. ತದನಂತರ 2ನೇ ಸೀಸನ್ ಆದ ನಂತರ ಅಂದರೆ 2016ರಲ್ಲಿ ETV ನ್ಯೂಸ್ ಕನ್ನಡದಲ್ಲಿ ಎದೆ ತುಂಬಿ ಹಾಡುವೆನ ಕೊನೆಯ ಸೀಸನ್ ಪ್ರಸಾರವಾಗಿತ್ತು. ವೀಕ್ಷಕರೇ, ಈ 2 ವರ್ಷ ಅಂದರೆ 2015 ಮತ್ತು 2016ರಂದು ಸುವರ್ಣ ವಾಹಿನಿ ಕೂಡ ಸ್ಟಾರ್ ಸುವರ್ಣ ವಾಹಿನಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಸಮಯದಲ್ಲೂ ಕೂಡ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗದಂತಹ ಸ್ಟಾರ್ ಸಿಂಗರ್ ಕೂಡ ಪ್ರಸಾರವಾಗಲ್ಲ. ಇನ್ನು ಉದಯ ವಾಹಿನಿಯಲ್ಲಿ ಕೂಡ ಸಿಂಗಿಂಗ್ ರಿಯಾಲಿಟಿ ಶೋ ಇರುವುದಿಲ್ಲ. ಸುವರ್ಣ, ಉದಯ ಹಾಗೂ ETV ಕನ್ನಡ ಅಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಯಾವುದೇ ಸಿಂಗಿಂಗ್ ರಿಯಾಲಿಟಿ ಶೋ ಇಲ್ಲದ ಕಾರಣ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂಥ ಜೀ ಸರಿಗಮಪ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಗೇನ್ ಮಾಡುತ್ತದೆ. ಅದೇ ಸಮಯದಲ್ಲಿ 3 ಮುಖ್ಯ ಜಡ್ಜ್ಗಳನ್ನು ಜೀ ಕನ್ನಡ ಸಾರಿಗಮಪಗೆ ಪ್ರಸ್ತುತಪಡಿಸುತ್ತದೆ. ಅವರೇ ರಾಜೇಶ್ ಕೃಷ್ಣನ್, ವಿಜಯ್ ಪ್ರಕಾಶ್ ಹಾಗೂ ಅರ್ಜುನ್ ಜನ್ಯ. ಇನ್ನು ಅನುಶ್ರೀರವರು ಮೊಟ್ಟ ಮೊದಲ ಬಾರಿಗೆ ಸಿಂಗಿಂಗ್ ರಿಯಾಲಿಟಿ ಶೋ ಅನ್ನು ಹೋಸ್ಟ್ ಮಾಡಲು ಬರುತ್ತಾರೆ. ಇನ್ನು ಇವರೆಲ್ಲ ಒಟ್ಟಾಗಿ ಬಂದು ಇಡೀ ಸಿಂಗಿಂಗ್ ರಿಯಾಲಿಟಿ ಶೋ ಅಲ್ಲೇ ಹೊಸ ದಾಖಲೆಯನ್ನು ಬರೆಯಲು ಸಿದ್ಧವಾಗುತ್ತಾರೆ.
ಇನ್ನು ಈ ಸಮಯಕ್ಕೆ ಜೀ ಕನ್ನಡ ವಾಹಿನಿಯ ಸಾರೆಗಮಪ ಎಲ್ಲರ ಮನವನ್ನು ಮುಟ್ಟಿತ್ತು. ಅಷ್ಟೇ ಅಲ್ಲದೆ ಅಂದಿನ ಕನ್ನಡ ಟಿವಿ ಪರದೆಯಲ್ಲಿ ಸಿಂಗಿಂಗ್ ರಿಯಾಲಿಟಿ ಶೋ ಎಂದರೆ ಸಾರಿಗಮಪ ಎಂದು ಜನರ ಮನಸ್ಸಲ್ಲಿ ಅಚ್ಚೆಯನ್ನು ಹಾಕಿತ್ತು. ವೀಕ್ಷಕರೇ, ಇದನ್ನೇ ಅನ್ನೋದು ಕಾಂಪಿಟೇಷನ್ ಅಡ್ವಾಂಟೇಜ್. ಅಂದರೆ ಆ ಸಮಯದಲ್ಲಿ ಜೀ ಕನ್ನಡ ವಾಹಿನಿಯ ಸಾರಿಗಮಪ ಏನಾದರೂ ಟೆಲಿಕಾಸ್ಟ್ ಮಾಡದೆ ಯಾವುದೇ ವಾಹಿನಿಯಲ್ಲಿ ಸಿಂಗಿಂಗ್ ರಿಯಾಲಿಟಿ ಶೋ ಬರ್ತಾ ಇಲ್ಲ, ನಾವು ಕೂಡ ಯಾಕೆ ಸಿಂಗಿಂಗ್ ರಿಯಾಲಿಟಿ ಶೋ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಸುಮ್ಮನೆ ಕೂತಿದ್ದರೆ ಇಂದಿಗೆ ಈ ರೀತಿಯ ಸಾರಿಗಮಪನ ನಾವು ಟೆಲಿಪರದೆಯಲ್ಲಿ ನೋಡುತ್ತಿರಲಿಲ್ಲ. ಅಂದಿಗೆ ಜೀ ಕನ್ನಡ ವಾಹಿನಿ ಅರ್ತಿತ್ತು, ಸಿಂಗಿಂಗ್ ರಿಯಾಲಿಟಿ ಶೋ ಕನ್ನಡದ ಟೆಲಿಪರದೆಯಲ್ಲಿ ಕಾಂಪಿಟೇಷನಲ್ಲಿ ಯಾವುದೋ ಕೊರತೆ ಇದೆ. ನಾವು ಈ ಸಮಯದಲ್ಲಿ ಸಿಂಗಿಂಗ್ ರಿಯಾಲಿಟಿ ಶೋ ಅನ್ನು ಕನ್ನಡದ ಟೆಲಿಪರದೆಯ ವೀಕ್ಷಕರಿಗೆ ಪ್ರಚಾರ ಮಾಡಿದರೆ ಪಕ್ಕಾ ನಮ್ಮ ಒಂದು ಶೋ ಸಕ್ಸಸ್ ಆಗುತ್ತೆ ಅಂತ ಅರಿತಂತ ಜೀ ಕನ್ನಡ ತನ್ನ ಚಾಣಕ್ಯ ನಡೆಯನ್ನು ಇಟ್ಟಿತ್ತು. ತದನಂತರದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಎದೆತುಂಬಿ ಹಾಡುವೆನ ಹೊಸ ಸೀಸನ್ ಕೂಡ ಜೀ ಕನ್ನಡದ ಸರಿಗಮಪ ಮುಂದೆ ಮಂಡೂರಿತ್ತು. ಇನ್ನು ಹಾಗಾದರೆ ಎರಡನೇ ರೀಸನ್ ಅನ್ನು ನೋಡೋಣ, ಪವರ್ ಆಫ್ ಪ್ಯಾನಲ್. ಹೌದು ವೀಕ್ಷಕರೇ, ಜೀ ಕನ್ನಡದ ಸಾರೆಗಮಪದ ಪ್ಯಾನಲಿಸ್ಟ್ ಆಗಿರುವಂತಹ VP ಸರ್ ಅಂದರೆ ವಿಜಯ್ ಪ್ರಕಾಶ್, ಅರ್ಜುಜನ್ಯ ಹಾಗೂ ರಾಜೇಶ್ ಕೃಷ್ಣನ್ ರವರು ತಮ್ಮ ಮ್ಯೂಸಿಕಲ್ ಜರ್ನಿಯಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಹಾಗೂ ಫೇಮ್ಗಳನ್ನು ಪಡೆದಂಥವರು ಹಾಗೂ ಮ್ಯೂಸಿಕಲ್ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ಅನ್ನು ಸ್ಥಾಪಿಸಿದವರು. ಇನ್ನು ಇವರು ತಮ್ಮ ಶೋನಲ್ಲಿ ಭಾಗವಹಿಸಿದಂಥ ಸ್ಪರ್ಧಿಗಳಲ್ಲಿ ಯಾರು ಒಳ್ಳೆಯ ಸಿಂಗಿಂಗ್ ಅನ್ನು ಹೊಂದಿದ್ದಾರೆ, ತಮ್ಮ ಸ್ವರಕಂಠದಿಂದ ಯಾರು ನೀಟಾಗಿ ಹಾಡುತ್ತಿದ್ದಾರೆ ಎನ್ನುವುದನ್ನು ಅರಿತು ತಮ್ಮ ಒಂದು ಆಲ್ಬಮ್ನಲ್ಲೇ ಲಾಂಚ್ ಮಾಡಲು ಕೂಡ ಸಿದ್ಧರಿದ್ದರು. ವೀಕ್ಷಕರೇ, KGF 2ನ ಒಂದು ಡೈಲಾಗ್ ಜ್ಞಾಪಕ ಬರ್ತದೆ, ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್ ಅಂತ. ಹೌದು ವೀಕ್ಷಕರೇ, ಕನ್ನಡದ ಮ್ಯೂಸಿಕಲ್ ಇಂಡಸ್ಟ್ರಿಯಲ್ಲಿ ಪವರ್ಫುಲ್ ಪೀಪಲ್ ಆದಂಥ ಇವರು ಜೀ ಕನ್ನಡ ವಾಹಿನಿಯ ಸಾರೆಗಮಪದ ಪ್ಯಾನಲ್ ಜಡ್ಜ್ಗಳಾಗಿದ್ದ ಕಾರಣ ಈ ಒಂದು ಸಾರೆಗಮಪ ಕೂಡ ಸಕ್ಸಸ್ ಆಗಲು ಒಂದು ಕಾರಣ ಎಂದು ನಮಗೆ ತಿಳಿದಿದೆ. ವೀಕ್ಷಕರೇ, ಈಗ ಮೂರನೇ ಹಾಗೂ ಕಡೆಯ ಒಂದು ರೀಸನ್ ಅನ್ನು ನೋಡ್ಕೊಂಡ್ಬರೋಣ. ವೀಕ್ಷಕರೇ, ಮೂರನೇ ರೀಸನ್ ಬ್ರ್ಯಾಂಡ್ ಇನ್ ಹೌಸ್. ವೀಕ್ಷಕರೇ, ಇಂದು ನಾವು ಭಾರತದಲ್ಲಿ ಅತಿ ಹೆಚ್ಚು ವೀಕ್ಷಣೆಗೆ ಒಳಗಾದಂತಹ ಹಾಗೂ ಸಕ್ಸಸ್ಫುಲ್ ಆದಂತಹ ಸಿಂಗಿಂಗ್ ರಿಯಾಲಿಟಿ ಶೋಗಳು ಯಾವುದು ಅಂತ ನೋಡಿದ್ರೆ, ಒಂದು ಸೋನಿ ಸಂಸ್ಥೆಯ ಇಂಡಿಯನ್ ಐಡಲ್ ಹಾಗೂ ಎರಡನೇದು ಜೀ ಸಂಸ್ಥೆಯ ಸಾರೆಗಮಪ. ವೀಕ್ಷಕರೇ, ಸೋನಿ ಸಂಸ್ಥೆ ಹಾಗೂ ಜೀ ಸಂಸ್ಥೆ ಎರಡೂ ಕೂಡ ತಮ್ಮದೇ ಆದಂತಹ ಮ್ಯೂಸಿಕ್ ಸ್ಟುಡಿಯೋಗಳನ್ನು ಕೂಡ ಹೊಂದಿದೆ. ಸೋನಿ ಸಂಸ್ಥೆಯ ಸೋನಿ ಮ್ಯೂಸಿಕ್ ಆಗಿರಬಹುದು ಅಥವಾ ಜೀ ಸಂಸ್ಥೆಯ ಜೀ ಮ್ಯೂಸಿಕ್ ಸಂಸ್ಥೆ ಆಗಿರಬಹುದು. ಇನ್ನು ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಈ ಎರಡೇ ನೆಟ್ವರ್ಕ್ ತಮ್ಮದೇ ಆದಂಥ ಮ್ಯೂಸಿಕ್ ಸ್ಟುಡಿಯೋ ಅಥವಾ ರೆಕಾರ್ಡ್ ಸ್ಟುಡಿಯೋನ ಹೊಂದಿದೆ. ಇನ್ನು ತಮ್ಮದೇ ರಿಯಾಲಿಟಿ ಶೋದ ಸ್ಪರ್ಧಿಗಳನ್ನು ಈಸಿಯಾಗಿ ಈ ಸ್ಟುಡಿಯೋಗಳು ಲಾಂಚ್ ಮಾಡಬಹುದು ಹಾಗೂ ಲಾಂಚ್ ಮಾಡಿದವೆ ಕೂಡ. ಇನ್ನು ಸರಿಗಮಪದಲ್ಲಿ ಕಾಣಿಸಿಕೊಂಡಂಥ ಸ್ಪರ್ಧಿಗಳು ಈಗಾಗಲೇ ನೂರಾರು ಫಿಲಮ್ಸ್ಗಳು ಹಾಗೂ ಧಾರಾವಾಹಿಗಳಲ್ಲಿ ತಮ್ಮ ಧ್ವನಿಯನ್ನು ನೀಡಿದ್ದಾರೆ. ಧಾರಾವಾಹಿಯ ಶೀರ್ಷಿಕೆ ಗೀತೆಯಿಂದ ಬಿಗ್ ಬ್ಲಾಕ್ ಬಸ್ಟರ್ ಮೂವಿಗಳ ಒಂದು ಸಾಂಗ್ಸ್ಗಳಿಗಾಗಿ ತಮ್ಮ ಧ್ವನಿಯನ್ನು ನೀಡಿದ್ದಾರೆ. ವೀಕ್ಷಕರೇ, ಈ ಮೂರು ಕಾರಣದಿಂದ ಸಾರೆಗಮಪ ಇಂದು ದಕ್ಷಿಣ ಭಾರತದಲ್ಲಿ ನಂಬರ್ 1 ಸಿಂಗಿಂಗ್ ರಿಯಾಲಿಟಿ ಶೋ ಆಗಿದೆ. ವೀಕ್ಷಕರೇ, ನಿಮ್ಗೇನನ್ಸುತ್ತೆ? ನಿಮಗೆ ಯಾಕೆ ಈ ಸಾರೆಗಮಪ ಸಕ್ಸಸ್ ಆಗಿದೆ ಅಥವಾ ಈ ಮೂರು ವಿಷಯ ಬಿಟ್ಟು ಬೇರೊಂದು ವಿಷಯ ಇದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಮುಂದಿನ ಸ್ಪೆಷಲ್ ವಿಡಿಯೋದಲ್ಲಿ ನಿಮಗೆ ಯಾವುದರ ಬಗ್ಗೆ ಮಾಹಿತಿ ಬೇಕೆನ್ನುವುದನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಮುಂದೆ ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ವಯಸ್ಸು ನಿಗದಿ ಆಗಿರೋದಕ್ಕಿಂತ ಜಾಸ್ತಿ ಆಗಬಹುದು ಅಂತ ಅನಿಸ್ತಾ ಇದೆ. ತುಂಬಾ ಇನ್ಸ್ಪಿರೇಷನ್ ಸರ್ ನೀವು. ಅಪ್ಪ ಅಮ್ಮ ಇಲ್ಲಕ್ಕ, ಯಾರು ಇಲ್ಲಕ್ಕ. ದ್ಯಾಮೇಶ್ ಮೊದಲ ಫ್ಯಾಮಿಲಿ ಫೋಟೋನ ನಾವು ಕೊಡೋಣ.